ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಭದ್ರಾ ಮಾತು ಕೇಳಿಬಿಟ್ಟು ಶಿವರಾಮೇಗೌಡ ತುಂಬಾ ಖುಷಿ ಪಡ್ತಾರೆ. ಭದ್ರಾ, ನಿಜವಾಗ್ಲೂ ಕೂಡ ನೀನು ತುಂಬ ಒಳ್ಳೆ ಮನುಷ್ಯ ಕಣ. ನಾವು ಯಾರು ಯೋಚನೆ ಮಾಡದೇ ಇರೋದನ್ನ ನೀನು ಯೋಚನೆ ಮಾಡಿದ್ದೀಯಾ, ನನಗೆ ಶಾನೆ ಖುಷಿ ಆಗ್ತಾ ಇದೆ ಅಂದಿದ ತಕ್ಷಣ ಅಪ್ಪಯ್ಯ ದಿಟ ಹೇಳಬೇಕು ಅಂದರೆ ಈ ಆಲೋಚನೆ ಬಂದಿದ್ದು ನನಗಲ್ಲ ವಿದ್ಯೆಗೆ ಅಂತ ಹೇಳ್ತೇನೆ. ಏನೆಲ್ಲ ಹೇಳ್ತಾ ಇದೆಯಾ ಭದ್ರಾ ಅಂದಿದ ತಕ್ಷಣ ಹೌದು ಅಪ್ಪಯ್ಯ, ವಿದ್ಯೆನೇ ನನ್ನ ಹತ್ರ ಬಂದುಬಿಟ್ಟು ಸುಭಾಷ ಬಗ್ಗೆ ಹೇಳಿದ್ದಕ್ಕೆ ನನಗೂ ಕೂಡ ಈ ಯೋಚನೆ ಬಂದಿದ್ದು ಅಂದಾಗ ನಿಜವಾಗ್ಲೂ ಕಣವ ವಿದ್ಯಾ, ನಿನ್ನ ಬಗ್ಗೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಇವಾಗ ನೀನು ಈ ಹಟ್ಟಿಗೆ ಈ ಮನೆಗೆ ಮುದ್ದು ಸೊಸೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಇದೇ ಖುಷಿಗೆ ನಾನೇನಾದರೂ ನಿನಗೆ ಉಡುಗೊರೆ ಕೊಡಬೇಕು ಅಲ್ವಾ, ಏನು ಉಡುಗೊರೆ ಕೊಡಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಿನ್ನ ಗಂಡನ ಜೊತೆಗೆ ನೀನು ಬೆಂಗಳೂರಿಗೆ ಹೋಗಬೇಕು ಅಂತ ಆಸೆ ಪಟ್ಟಿದ್ದೆ ಅಲ್ವಾ, ಹೋಗ್ಬಾರವ ಅಂತ ಹೇಳಿದ ತಕ್ಷಣ ವಿದ್ಯಾಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಅವಾಗಂತೂ ಈಶ್ವರಿ, ಚಿತ್ರ ಮತ್ತು ಸುಭಾಷ ಮೂವರಿಗೂ ಕೂಡ ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಕಡೆ ವಿನಂತಿ ಕೂಡ ಕೋಪ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಿದ್ಯಾ ಕೂಡ ಬರ್ತಾಳೆ. ಅವತ್ತು ಏನು ಹೇಳಿದ್ರಿ, ಇದು ಬಂಗಾರದ ಗಿಣಿ ಪಂಜರ, ಇಲ್ಲಿ ಏನು ಬೇಕಾದರೂ ಸಿಗುತ್ತೆ, ಆದರೆ ನಾವು ಬಂದಿಯಾಗಿ ಜೀವನ ಮಾಡಬೇಕು ಅಂತ. ಆದರೆ ನಾನು ಇದನ್ನ ಬೃಂದಾವನ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಇಷ್ಟಕ್ಕೆ ಕಷ್ಟಕ್ಕೆ ಎಲ್ಲದಕ್ಕೂ ಕೂಡ ಬೆಲೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವ ರೀತಿ ಯೋಚನೆ ಮಾಡ್ತಿರೋ ನಿಮ್ಮ ಜೀವನನೂ ಕೂಡ ಅದೇ ರೀತಿ ಇರುತ್ತೆ. ಮನಸ್ಸು ಯಾವ ರೀತಿ ಯೋಚನೆ ಮಾಡುತ್ತೋ ಮನುಷ್ಯನು ಕೂಡ ಅದೇ ರೀತಿ ಇರ್ತಾನೆ. ನೀವು ಕೂಡ ಇದನ್ನ ಗಿಣಿ ಪಂಜರ ಅಂತ ಅನ್ಕೊಳೋದನ್ನ ಬಿಟ್ಟು ಬೃಂದಾವನ ಅಂತ ಅನ್ಕೊಂಡು ಜೀವನ ಮಾಡಿ, ಅವಾಗ ನಿಮ್ಮ ಜೀವನನೂ ಕೂಡ ಖುಷಿಯಾಗಿರುತ್ತೆ ಅಂದಿದ ತಕ್ಷಣ ವಿನಂತಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಸರಿಯಾಕ ಆಯಿತು, ನನಗೆ ಟೈಮ್ ಇಲ್ಲ, ಬೆಂಗಳೂರಿಗೆ ಹೋಗೋಕ್ಕೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವಿದ್ಯಾ ಅಲ್ಲಿದ್ದ ಬಂದ್ಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಚಿತ್ರ ಕೋಪ ಮಾಡಿಕೊಂಡು ಏನವ ಈ 3 ಅಡಿ ಈ ರೀತಿ ಮಾಡಿಬಿಟ್ಲು, ಮಗುನೂ ಕೂಡ ತೂಗಿ, ಮಗುನೂ ಕೂಡ ಚಿವುಟಿ, ಅವಳೆ ತೊಟ್ಲೂ ಕೂಡ ತೂಗಿದ್ದಾಳೆ. ಅಲ್ಲ ಎಷ್ಟಿರಬೇಕು, ನಿಜವಾಗ್ಲೂ ಕೂಡ ನಮ್ಮ ಸುಭಾಷಿಗೆ ಒಳ್ಳೇದು ಮಾಡಬೇಕು ಅಂತ ಅವಳ ಮನಸ್ಸಲ್ಲಿ ಇದ್ದಿದ್ರೆ ಅವಳು ಲೆಕ್ಕ ತಪ್ಪಾಗಿದೆ ಅಂತ ಮೊದಲು ನಿನ್ನ ಹತ್ರ ಬರಬೇಕಿತ್ತು, ಹೋಗಿ ಭದ್ರನ ಹತ್ರ ಯಾಕೆ ಹೇಳಬೇಕು. ಅವಳು ಶಾನೆ ತುಂಬ ಹುಷಾರಾಗಿದ್ದಾಳೆ ಕಣವ, ಅವಳ ಹತ್ರ ನಾವು ಕೂಡ ಹುಷಾರಾಗಿ ಇರಬೇಕು. ಹೌದು ಕಣೆ ಅಕ್ಕ, ನೀನು ಹೇಳೋದು ದಿಟವಾಗೇ ಇದೆ. ಅವಳು ತುಂಬ ಹುಷಾರಾಗಿ ಆಟ ಆಡ್ತಾ ಇದ್ದಾಳೆ. ನಮ್ಮನ್ನೆಲ್ಲ ಇದೇ ರೀತಿ ಆಟ ಆಡಿಸ್ಕೊಂಡು ಒಂದಲ್ಲ ಒಂದು ದಿನ ಮನೆಯಿಂದ ಆಚೆ ಆಗ್ತಾಳೆ. ಯಾವುದಕ್ಕೂ ಕೂಡ ನಾವು ಹುಷಾರಾಗಿ ಇರಬೇಕು ಅಂತ ಸುಭಾಷ ಹೇಳಿದಾಗ ಗತಿ ಇಲ್ದವ್ರನ್ನ ತಗೊಂಡು ಬಂದರೆ ಕಾಲಲ್ಲಿ ಬಿದ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ವಿ. ಇವಾಗ ನೋಡಿದರೆ ಅವಳು ನಮ್ಮ ನೆತ್ತಿ ಮೇಲೆ ಹತ್ಕೊಂಡು ಕುಣಿತಾ ಇದ್ದಾಳೆ. ಅವಳನ್ನ ಹೀಗೆ ಬಿಡಬಾರ್ದು ಅಂತ ಚಿತ್ರ ಹೇಳ್ತಾಳೆ. ಅವ ಏನವ ನೀನು ಅವಳ ಬಗ್ಗೆ ಏನು ಯೋಚನೆ ಮಾಡ್ತಾ ಇದೀಯ ಅಂದಾಗ ನನಗೆ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು, ಆದರೆ ಇವಾಗ ನಾನು ಅವಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಏನವ ಹೇಳ್ತಾ ಇದೆಯಾ, ಹಾಗಂತ ಅವಳನ್ನ ಹಾಗೆ ಬಿಟ್ಬಿಡ್ತೀಯ ಅಂದಾಗ ನೋಡು, ಮೊದಲು ಸುಭಾಷನ್ ಮದುವೆ ಆಗಬೇಕು, ಅವ್ನ ಮದುವೆ ಒಂದು ಆಯಿತು ಅಂತ ಇಟ್ಕೋ, ಆಮೇಲೆ ಅವಳನ್ನ ನೋಡ್ತಾ ಇರು, ಗತಿ ಇಲ್ಲದೇವ್ರವ್ರ ಥರ ನಡೆಸ್ಕೊಂಡು ಹೇಗೆ ಬಿಸಾಕ್ತೀನಿ ಅಂತ. ಇವಾಗ ಸದ್ಯಕ್ಕೆ ನನಗೆ ನನ್ನ ಮಗನ ಜೀವನ ಮುಖ್ಯ, ಅವಳು ಏನು ಆಟ ಆಡ್ತಾಳೋ ಆಟ ಆಡಲಿ ಅಂತ ಹೇಳ್ಬಿಟ್ಟು ಈಶ್ವರಿ ಕೂಡ ಇಲ್ಲಿ ಸುಭಾಷ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಿದ್ಯೆ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭದ್ರ ಕೂಡ ಬರ್ತಾನೆ. ಬಂದಿದ ತಕ್ಷಣ ಅಮ್ಮಿ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ವಿದ್ಯೆ ಏನು ಕೂಡ ಮಾತಾಡೋದಿಲ್ಲ. ಅಯ್ಯೋ ಅಮ್ಮಿ ಏನಾಯಿತು ಹೇಳು ಅಂತ ಹೇಳಿದಾಗ ಅಲ್ಲ, ಈ ಮನೆಯಲ್ಲಿ ಹೆಣ್ಮಕ್ಳು ಓದೋಕ್ಕೆ ಹೋಗಬಾರ್ದು ಅಂತ ಎಷ್ಟೆಲ್ಲ ಇದೆ, ಆದ್ರೂ ಕೂಡ ನೀವು ನನ್ನ ಆಸೆ ಕನಸನ್ನ ತಿಳ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ನಿಮ್ಮಂಥವ್ರನ್ನ ಪಡೆಯೋಕೆ ಪುಣ್ಯ ಮಾಡಿದ್ದೀನಿ ಅಂತ ಹೇಳಿದಾಗ ಅಯ್ಯೋ ಬಿಡಮ್ಮಿ ಅದರಲ್ಲಿ ಏನಿದೆ ಅಂತ ಭದ್ರ ಹೇಳ್ತಾನೆ. ಆಗಲ್ಲ ಗೌಡ್ರೆ, ನಾನು ಈ ಮನೆನ ಬೃಂದಾವನ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಿ ನೀವು ಮಾವಯ್ಯ ಎಷ್ಟೆಲ್ಲ ಒಳ್ಳೆಯವರು, ನೀವು ಈ ರೀತಿ ಯೋಚನೆ ಮಾಡೋದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತೆ ಅಂದಾಗ ಅಲ್ಲ ಅಮ್ಮಿ, ಈಗಿನ ಕಾಲದಲ್ಲಿ ಎಲ್ಲ ಆಸ್ತಿ ನನ್ನ ಗಂಡಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು ಅಂತ ಹೊಡೆದಾಡ್ತಾರೆ, ಅಂಥದ್ರಲ್ಲಿ ನೀನು ಸುಭಾಷ ಬಗ್ಗೆ ಅಷ್ಟು ಒಳ್ಳೆಯದಾಗಿ ಯೋಚನೆ ಮಾಡ್ತೀಯಾ, ಅದಕ್ಕೆ ದೇವರು ಕೂಡ ನಿನಗೆ ಒಳ್ಳೇದು ಮಾಡಿದ್ದೇನೆ ಅಂತ ಹೇಳಿದಾಗ ಅಯ್ಯೋ ನಿನ್ನ ಮತ್ತು ಮಾವನ ಒಳ್ಳೆತನದ ಮುಂದೆ ನಂದೇನೂ ಇಲ್ಲ ಗೌಡ್ರೆ, ನಿಮ್ಮಷ್ಟು ಒಳ್ಳೆಯವಳಲ್ಲ ನಾನು ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ಹಾಗೆ ವಿದ್ಯೆ ಕೂಡ ಇಲ್ಲಿ ಬಟ್ಟೆನ ಪ್ಯಾಕ್ ಮಾಡ್ತಾ ನಿಮಗೆ ಏನಂದರೆ ತುಂಬ ಇಷ್ಟ ಊಟ ಮಾಡೋಕ್ಕೆ ಅಂತ ಕೇಳ್ತಾಳೆ. ಅಮ್ಮಿ ನನಗೆ ನಾಟಿ ಕೋಳಿ ಸಾರು ಮುದ್ದೆ ಅಂದರೆ ಭಾಳ ಇಷ್ಟ ಅಂತ ಹೇಳ್ತಾನೆ. ಹೌದಾ, ಹಾಗಿದ್ರೆ ನಿಮಗೆ ಯಾವ ಬಣ್ಣ ಅಂದರೆ ತುಂಬ ಇಷ್ಟ ಅಂತ ಹೇಳಿದಾಗ ಅಮ್ಮಿ ನನಗೆ ಆಕಾಶ್ ನೀಲಿ ಅಂದರೆ ಭಾಳ ಇಷ್ಟ ಅಂತ ಭದ್ರೆ ಹೇಳ್ತಾನೆ. ಹೌದಾ, ಹಾಗಿದ್ರೆ ನಿಮಗೆ ಯಾವ ಜಾಗ ಅಂದರೆ ತುಂಬ ಇಷ್ಟ ಅಂತ ವಿದ್ಯೆ ಕೇಳ್ತಾಳೆ. ಅವಾಗ ಭದ್ರ ಕೂಡ ಅಮ್ಮಿ ನನಗೆ ಜಾಗ ಅಂತ ಏನು ಇಷ್ಟ ಇಲ್ಲ, ಆದರೆ ಎತ್ತರದ ಬೆಟ್ಟದ ಮೇಲೆ ನಿನ್ನ ಜೊತೆ ನಿಂತ್ಕೊಂಡು ಆ ತಂಗಾಳಿಯಲ್ಲಿ ನಿನ್ನ ಜೊತೆ ಮಾತಾಡಬೇಕು ಅಂತ ನನಗೆ ಶಾನೆ ಆಸೆ ಇದೆ ಅಂದಿದ ತಕ್ಷಣ ವಿದ್ಯಾಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಶಿವರಾಮೇಗೌಡ ಹಬ್ಬದ ಬಗ್ಗೆ ಎಲ್ಲ ಫೋನ್ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭದ್ರ ಕೂಡ ಬರ್ತಾನೆ. ಅಪ್ಪಯ್ಯ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಅಂದಾಗ ಅಯ್ಯೋ ಭದ್ರ, ನೀನು ಈ ಸಲ ಹಬ್ಬಕ್ಕೆ ಇರೋದಿಲ್ಲ ತಾನೆ, ನೀನು ಇವಾಗ ಫ್ರೆಂಡ್ ಮದುವೆ ಅಂತ ಹೋಗ್ತಾ ಇದೆಯಾ, ಅದಕ್ಕೆ ನಾನೇ ಎಲ್ಲ ನೋಡ್ಕೊಳ್ತಾ ಇದ್ದೀನಿ ಅಂದಾಗ ಅಪ್ಪಯ್ಯ ಈ ಸಲ ಹಬ್ಬಕ್ಕೆ ನಾನು
ಇರೋದೇ ಹಬ್ಬ ಮುಗಿಸ್ಕೊಂಡು ಆಮೇಲೆ ಮದುವೆಗೆ ಹೋಗೋದೆ, ಅಲ್ಲಿ ತನಕ ಕೂಡ ನಾನು ಎಲ್ಲೂ ಹೋಗೋದಿಲ್ಲ ಅಂದಿದ ತಕ್ಷಣ ನೀನಿರ್ತೀಯ ಅಂದಮೇಲೆ ನಾನೇನು ಯೋಚನೆ ಮಾಡೋದಿಲ್ಲ ಕಣ, ಅದೇನೇನಿದೆ ಎಲ್ಲ ನೋಡಿಕೊಂಡು ಹಬ್ಬನ ಚೆನ್ನಾಗಿ ಮಾಡು ಅಂದಿದ ತಕ್ಷಣ ಭದ್ರ ಕೂಡ ಖುಷಿಯಾಗಿ ವಿದ್ಯಾ ಹತ್ರ ಬರ್ತಾನೆ. ಅಮ್ಮಿ ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂದಿದ ತಕ್ಷಣ ಹೌದಾ ಏನು ಅಂತ ಕೇಳ್ತಾಳೆ. ಈ ಸಲ ಗಣೇಶ ಹಬ್ಬ ಬಂತು ಅಲ್ಲಮ್ಮಿ, ಅದಕ್ಕೆ ಗಣೇಶ ಹಬ್ಬನ ನಾವೇ ನಿಂತಿದ್ದು ಚೆನ್ನಾಗಿ ಮಾಡ್ಕೊಡ್ಬೇಕು ಅಂದಿದ ತಕ್ಷಣ ಈ ಸಲ ನಿನ್ನ ಮದುವೆ ಆಗಿದೆ ಅಲ್ವಾ, ಈ ಸಲ ಇನ್ನ ಸ್ಪೆಷಲ್ ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಗೌಡ್ರೆ ಆ ರೀತಿ ಯಾಕೆ ಯೋಚನೆ ಮಾಡ್ತೀರಾ, ಬರೀ ನಾವಿಬ್ರು ಸೇರಿ ಮಾಡ್ತಾ ಇರೋ ಮೊದಲನೇ ಹಬ್ಬ ಅಲ್ಲ ಇದು. ಮಾವ ಮೊದಲನೇ ಸಲ ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ. ಈ ಸಲ ಹಬ್ಬನ ತುಂಬ ಗ್ರ್ಯಾಂಡ್ ಆಗಿ ಮಾಡಬೇಕು. ಎಲೆಕ್ಷನ್ ಪ್ರಚಾರ ಹಬ್ಬದಿದ್ದೇನೆ ಶುರುವಾಗಬೇಕು. ಇಡೀ ಕ್ಷೇತ್ರಕ್ಕೆಲ್ಲ ನಮ್ಮ ಹಬ್ಬದ ಸದ್ದು ಕೇಳಬೇಕು ಅಂದಿದ ತಕ್ಷಣ ಅಮ್ಮಿ ಅಪ್ಪಯ್ಯಗೂ ಎಲೆಕ್ಷನ್ಗೂ ಹಬ್ಬಕ್ಕೂ ಸೌಂಡಿಗೂ ಏನಮ್ಮಿ ಸಂಬಂಧ ಅಂದಾಗ, ಅಯ್ಯೋ ಗಣೇಶ ಹಬ್ಬ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ವಾ, ಮುಂಚೆ ಎಲ್ಲ ಬ್ರಿಟಿಷರು ನಮ್ಮನ್ನು ಒಟ್ಟಾಗಿ ಇರೋದಕ್ಕೆ ಬಿಡ್ತಾ ಇರಲಿಲ್ಲ. ಆವಾಗ ಬಾಲಗಂಗಾಧರ್ ತಿಲಕ್ ಅವರು ಹೇಗಾದರೂ ಮಾಡಿ ಜನನ ಒಟ್ಟಾಗಿ ಸೇರಿಸ್ಬೇಕು ಅಂತ ಈ ಗಣೇಶ ಹಬ್ಬನ ಶುರು ಮಾಡಿದ್ದು. ನಾವು ಕೂಡ ಇವಾಗ ಎಲೆಕ್ಷನ್ನ ಯುದ್ಧ ಥರನೇ ನೋಡಬೇಕು, ಇದು ಕೂಡ ಒಂಥರ ಯುದ್ಧ ಅಲ್ವಾ ಅಂದಾಗ, ಅಮ್ಮಿ ಯುದ್ಧ ಬೇಕಿದ್ರು ಗೆಲ್ಬೋದು, ಈ ಎಲೆಕ್ಷನ್ನ ಗೆಲ್ಲೋಕ್ಕಾಗೋದಿಲ್ಲ ಕಣಮ್ಮಿ ಅಂತ ಹೇಳ್ತಾನೆ. ಅದಕ್ಕೆ ಈ ಹಬ್ಬನ ತುಂಬ ಚೆನ್ನಾಗಿ ಮಾಡಬೇಕು, ಸುತ್ತಮುತ್ತ ಹಳ್ಳಿಯವ್ರಿಗೂ ಕೂಡ ನಮ್ಮ ಮಾವನ ಬಗ್ಗೆ ಗೊತ್ತಾಗಬೇಕು, ಆ ರೀತಿ ಮಾಡಿದರೆ ಹೇಗಿರುತ್ತೆ ಅಂದಿದ ತಕ್ಷಣ ಅಲ್ಲಿಗೆ ಕ್ವಾಟ್ಲೆ ಕೂಡ ಬರ್ತಾನೆ. ಬಂದಿದ ತಕ್ಷಣ ಅತ್ಕೆಮ್ಮ ಎಂಥ ಐಡಿಯಾ ಕೊಟ್ಟಿದ್ದೀರಾ, ಸುಮ್ಮನಿರು ಅಣ್ತಮ್ಮ, ಇವತ್ತು ನಮ್ಮ ಅತ್ಕೆಮ್ಮನ್ನ ಹೊಗಳಲೇಬೇಕು, ಈ ಸಲ ಹಬ್ಬನ ನಾವು ಧಾಮ್ ಧೂಮ್ ಆಗಿ ಮಾಡಬೇಕು ಅಂದಿದ ತಕ್ಷಣ ಇವಾಗಲೇ ಹೋಗಿ ಮನೆಯವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ. ಅಪ್ಪಯ್ಯ ನಾನು ಹಬ್ಬದ ಬಗ್ಗೆ ಮಾತಾಡಬೇಕು ಅಂದಿದ ತಕ್ಷಣ ಏನಣ್ಣಯ್ಯ ಈ ಸಲ ಬಾಗಿನ ತುಂಬ ಜೋರಾಗಿ ಕೊಡ್ತೀಯಾ ಅಂತ ಚಿತ್ರ ಕೇಳ್ತಾಳೆ. ಅಯ್ಯೋ ಚಿತ್ರ ಕೊಟ್ರಾಯ್ತು ಬಿಡು ಅಂತ ಹೇಳಿದ ತಕ್ಷಣ ಮೌನಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಅದನ್ನು ಶಿವರಾಮೇಗೌಡ ಕೂಡ ನೋಡ್ತಾನೆ. ಅಲ್ಲ ಇವಳು ಅಳ್ತಾ ಇದ್ದಾಳೆ ಅಂತ ಏನಾದರೂ ಮಗಳನ್ನ ಮನೆ ಕರೆಸಿ ಮತ್ತೆ ಬಾಗಿನ ಏನಾದರೂ ಕೊಟ್ಬಿಡ್ತಾನ ಈ ಭಾವ ಅಂತ ಈಶ್ವರಿ ಕೂಡ ಮನಸ್ಸಲ್ಲೇ ಬೈಕೊಳ್ತಾ ಇರ್ತಾಳೆ. ಆವಾಗ ಶಿವರಾಮೇಗೌಡ ಮೌನ ನೀನೇನು ಯೋಚನೆ ಮಾಡ್ತಾ ಇದೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆ ವಿಚಾರ ನಮ್ಮ ಮನೇಲಿ ಎತ್ಬೇಡ ಅಂತ ಹೇಳಿದ್ದೀನಿ ತಾನೆ, ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ. ಭದ್ರ ಹಬ್ಬದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ತಾನೆ ಮತ್ತೆ ಏನು ಅಂದಾಗ, ಅಪ್ಪಯ್ಯ ನಾವು ಎಲೆಕ್ಷನ್ ಪ್ರಚಾರನ ಈ ಹಬ್ಬದಿದ್ದೇನೆ ಶುರು ಮಾಡೋಣ, ಇದು ಕೂಡ ಗಣೇಶ ಹಬ್ಬ ಅಲ್ವಾ ಅಂದಿದ ತಕ್ಷಣ ಹೌದು ಕಣೋ, ನಾವೇನೇ ಮಾಡಿದ್ರು ವಿಘ್ನೇಶ್ವರನಿಗೆ ಕೈ ಮುಗ್ದು ಮಾಡ್ತೀವಿ, ಅಂಥದ್ರಲ್ಲಿ ಅವನಿದ್ದಾನೆ ಶುರುವಾಗಲಿ ಬಿಡು ಅಂದಿದ ತಕ್ಷಣ ಈ ವಿಚಾರನ ನನಗೆ ತಿಳಿಸಿದ್ದೆ ವಿದ್ಯಾ ಕಣಪ್ಪ, ಅವಳು ಹೇಳಿದ್ದಕ್ಕೆ ನನಗಿದು ಗೊತ್ತಾಗಿದ್ದು ಅಂದಾಗ, ವಿದ್ಯಾ ನಿನ್ನ ಆಸೆ ಅಂತೆ ನೀವು ಗಂಡ ಹೆಂಡತಿ ಇಬ್ಬರು ಕೂಡ ಮುಂದೆ ನಿಂತ್ಕೊಂಡು ಈ ಗಣೇಶ ಹಬ್ಬನ ಚೆನ್ನಾಗಿ ನಡೆಸ್ಕೊಡಿ ಅಂದಿದ ತಕ್ಷಣ ಆಯಿತು ಮಾವಯ್ಯ ಅಂತ ಒಪ್ಕೊಂಡು ಅಲ್ಲಿದ್ದ ಹೋಗ್ತಾಳೆ. ಮೋನ ನನ್ನ ಸೊಸೆ ಒಪ್ಕೊಂಡಾಯ್ತು, ನೋಡ್ತಾ ಇರು ಹಬ್ಬನ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾಳೆ ಅಂದಿದ ತಕ್ಷಣ ಮನೆಯವರೆಲ್ಲರೂ ಕೂಡ ನಗ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಡೇ ಕೂಡ ಹಬ್ಬ ಶುರುವಾಗುತ್ತೆ. ಆದರೆ ಈಶ್ವರಿಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ವಿದ್ಯೆ ಮತ್ತು ಭದ್ರ ಸೇರಿ ಸಖತ್ತಾಗಿ ಗಣೇಶ ಹಬ್ಬನ ಆಚರಿಸ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.